ಹಾಯ್ ಹಲೋ SSLC ಚಾಂಪಿಯನ್ಸ್, ಹೇಗಿದ್ದೀರಾ ನೀವೆಲ್ಲರೂ? ನಿಮ್ಮ S7 ಎಕ್ಸಾಮ್ ನಡೀತಾ ಇದೆ. ನಾಳೆ ಸೈನ್ಸ್ ಎಕ್ಸಾಮ್. ಸೊ ಐ ಹ್ಯಾವ್ ಸ್ಕೋರ್ಡ್ 100 ಔಟ್ ಆಫ್ 100 ಇನ್ ಮೈ ಸೈನ್ಸ್ SSLC ಎಕ್ಸಾಮ್. ನಂಗೆ ಗೊತ್ತು ವಾಟ್ ಆರ್ ದ ಲಾಸ್ಟ್ ಮಿನಿಟ್ ಟಿಪ್ಸ್ ಯು ಶುಡ್ ರಿಮೆಂಬರ್ ಸೊ ದಟ್ ಯು ಕ್ಯಾನ್ ಬೂಸ್ಟ್ ಯುವರ್ ಮಾರ್ಕ್ಸ್. ಓಕೆ, ನೀವು ಕಲಿತಿದ್ದೀರಿ ಈಗ, ಆದರೆ ಏನು ನೀವು ಮಾಡಿ ಏನೆಲ್ಲ ಟಾಪರ್ಸ್ ಮಾಡ್ತಾರೆ, ನಾನು ಮಾಡಿದ್ದೀನಿ, ನನ್ನ ಮಾರ್ಕ್ಸ್ ಬೂಸ್ಟ್ ಆಗಿದೆ. ಸೊ ಫಸ್ಟ್ ಸರಿಯಾಗಿ ಕೇಳಿ. ಜಸ್ಟ್ ಗಿವ್ ಯು ಫ್ಯೂ ಮಿನಿಟ್ಸ್, ಜಸ್ಟ್ ಗಿವ್ ಯು 4 minutes, ಐ ವಿಲ್ ಇನ್ಕ್ರೀಸ್ ಯುವರ್ ಮಾರ್ಕ್ಸ್. ಫಿಸಿಕ್ಸ್ ನೋಡು. ಫಸ್ಟ್ ಬಿ ಕೇರ್ಫುಲ್ ವಿತ್ ಎಮ್ ಸಿ ಕ್ಯೂಸ್ ಅರ್ಜೆಂಟ್ ಮಾಡಬೇಡಿ. ನಿಮಗೆ ಆನ್ಸರ್ ಗೊತ್ತಿಲ್ಲ, ಲಾಸ್ಟಿಗೆ ಬರೀರಿ MCQs ಆನ್ಸರ್. ಮತ್ತು ಕ್ವಶನ್ಸನ್ನು ಸರಿಯಾಗಿ ಓದಿ, ನಾಟ್ ಅದೆಲ್ಲ ಇರುತ್ತೆ. ಸೊ ಸರಿಯಾಗಿ ಕ್ವಶನ್ ನೋಡಬೇಕು. ಅದನ್ನು 2 ಸಲ ನೀವು ಓದಲೇಬೇಕು. ಓಕೆ, ನಾವು ವೈಲ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಸಿ ದ ನಂಬರ್ ಆ್ಯಂಡ್ ಕ್ವಶನ್ ಟ್ವೈಸ್. ಫಾರ್ ಎಕ್ಸಾಂಪಲ್, ನೀವು ಫಿಸಿಕ್ಸಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೀವು ಕ್ವಶನ್ ನೋಡ್ತೀರಾ. ಅದಾದಮೇಲೆ ಕೆಲವೊಮ್ಮೆ ನಾವು ಏನು ಮಾಡ್ತೀವಿ ಅಂದರೆ ಕ್ವಶನಲ್ಲಿರುವ ನಂಬರ್ ಮತ್ತು ಆನ್ಸರ್ ಇರೋ ನಂಬರ್ ನಾವು ರಾಂಗ್ ಬರಿತೀವಿ. ಆಗ ಏನಾಗುತ್ತೆ, ಫುಲ್ ನ್ಯೂಮರಿಕಲ್ ನಾವು ಫಾರ್ಮುಲಾಸ್ ಕರೆಕ್ಟ್ ಇರುತ್ತೆ, ಎಲ್ಲ ಕರೆಕ್ಟ್ ಇರುತ್ತೆ, ಆದರೆ ನ್ಯೂಮರಿಕಲೇ ನಾವು ಬರೆದು ಸಿಗೋ ಆನ್ಸರ್ ರಾಂಗ್ ಇರುತ್ತೆ. ಸೊ ಅಂಥ ಮಿಸ್ಟೇಕ್ಸ್ ಮಾಡಬೇಡಿ. ಸರಿಯಾಗಿ ನೋಡಿ ನೀವು ಕಾಪಿ ಮಾಡ್ತಿರೋ ವ್ಯಾಲ್ಯೂಸ್ ಸರಿಯಾಗಿ ಉಂಟಾ ಇಲ್ವಾ ಅಂತ. ಚೆಕ್ ಅಗೈನ್ ಆಫ್ಟರ್ ರೈಟಿಂಗ್. ನೀವು ಒಮ್ಮೆ ನ್ಯೂಮರಿಕಲ್ ಸಾಲ್ವ್ ಮಾಡಿದ ಮೇಲೆ ವಾಪಸ್ ಚೆಕ್ ಮಾಡಿ, ನೀವು ಫಾರ್ಮುಲಾ ಸರಿಯಾಗಿ ಬರೆದಿದ್ದೀರಾ, ನಂಬರ್ ಸರಿಯಾಗಿ ಕಾಪಿ ಮಾಡಿದ್ದೀರಾ. ಆಗಲೇ ನೀವು ತಪ್ಪು ಮಾಡಿದರೆ ಆಗಲೇ ರೆಕ್ಟಿಫೈ ಮಾಡಿ. ಯಾಕಂದರೆ ಕೆಲವೊಮ್ಮೆ ನಾವು ಟೈಮ್ ಕಂಜೆಸ್ಟೆಡ್ ಇರೋ ಕಾರಣ ಕೆಲವೊಮ್ಮೆ ನಾವು ಸ್ಮಾಲ್ ಮಿಸ್ಟೇಕ್ಸ್ ಮಾಡ್ತೀವಿ ವಿಚ್ ಕ್ಯಾನ್ ಲೂಸ್ ಲಾಟ್ ಆಫ್ ಮಾರ್ಕ್ಸ್. ಬಿ ಕೇರ್ಫುಲ್ ವಿತ್ ಫಾರ್ಮುಲಾಸ್ ಸರಿಯಾಗಿ ಕಲಿತು ಹೋಗಿ. ಟೈಮ್ ಉಂಟು, ಎಸ್ಪೆಷಲಿ ಫಿಸಿಕ್ಸ್ ಫಾರ್ಮುಲಾಸನ್ನು ಸರಿಯಾಗಿ ಯು ಶುಡ್ ನೋ ದ ಫಾರ್ಮುಲಾಸ್ ಪ್ರಾಪರ್ಲಿ. ಕೆಮಿಸ್ಟ್ರಿಯಲ್ಲಿ ರಿಯಾಕ್ಷನ್ಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಮಿಸ್ಟೇಕ್ಸ್ ಮಾಡಿಬಿಡಿ, ಬರೆದು ಕಲೀರಿ. ರೈಟ್ ಆ್ಯಂಡ್ ಲರ್ನ್ ಯುವರ್ ಕೆಮಿಕಲ್ ರಿಯಾಕ್ಷನ್ಸ್. ದೆನ್ MCQs ಐ ರಿಪೀಟ್, ಸರಿಯಾಗಿ ಓದಿ ಮತ್ತೆ ಆನ್ಸರ್ ಮಾಡಿ. ಅದರಲ್ಲಿ ಯಾವುದು ಅರ್ಜೆಂಟ್ ಮಾಡಬೇಡಿ. ರೈಟ್ ಆ್ಯಂಡ್ ಮತ್ತು ಯಾವುದೇ ಕ್ವಶನ್ ಆನ್ಸರ್ ಬರೆಯುವಾಗ ಪಾಯಿಂಟ್ಸ್ ಆಗಿ ಬರೀರಿ. ಆರೋ ಮಾರ್ಕ್ ಹಾಕಿ ಪಾಯಿಂಟ್ಸ್ ಹಾಕಿ ಬರೀರಿ. ಯಾಕಂದರೆ ಇಟ್ ವಿಲ್ ಬಿ ವೆರಿ ಕ್ಲಿಯರ್ ಫಾರ್ ದ ಇವ್ಯಾಲ್ಯೂಯೇಟರ್ ಟು ಕರೆಕ್ಟ್ ಆ್ಯಂಡ್ ಇಟ್ ವಿಲ್ ಬೂಸ್ಟ್ ಯುವರ್ ಮಾರ್ಕ್ಸ್. ಬಯಾಲಜಿ MCQs ವೆರಿ ಇಂಪಾರ್ಟೆಂಟ್. ಸೇಮ್ ಲೇಬಲ್ ಆ್ಯಂಡ್ ಡ್ರಾ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ಸ್ ಎಲ್ಲ ಡ್ರಾ ಮಾಡ್ತಾರೆ, ಅದನ್ನು ಲೇಬಲ್ ಮಾಡಲ್ಲ. ಸರಿಯಾಗಿ ನೀವು ಲೇಬಲ್ ಮಾಡಬೇಕು. ಡಯಾಗ್ರಾಮ್ಸ್ ಕಲಿಯೋ ಕೂಡ ಲೇಬಲ್ಸನ್ನು ಸರಿಯಾಗಿ ಕಲೀರಿ. ಯಾಕಂದರೆ ಟೀಚರ್ಸ್ ಆರ್ ಗೋಣ ಫೈಂಡ್ ಲೇಬಲ್ಸ್. ನೀವು ಯಾವ ಟೀಚರ್ ಕರೆಕ್ಷನ್ ಮಾಡ್ತಾರೆ ಅವರು ಲೇಬಲ್ ನೋಡ್ತಾರೆ ಸರಿಯಾಗಿ ಲೇಬಲ್ ಮಾಡಿದಾನೆ ಇಲ್ವಾ ಅಂತ. ಸೊ ಯು ಶುಡ್ ಲರ್ನ್ ದ ಲೇಬಲಿಂಗ್ ವೆರಿ ಪ್ರಾಪರ್ಲಿ ಆ್ಯಂಡ್ ಡೋಂಟ್ ಲೀವ್ ಎನಿ ಕ್ವಶನ್. ಯಾವುದೇ ಕ್ವಶನ್ ಅನ್ಆನ್ಸರ್ಡ್ ಬಿಡಬೇಡಿ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ಏನಾದರೂ ಆ ಟಾಪಿಕ್ ಬಗ್ಗೆ ಏನು ಗೊತ್ತುಂಟು, ಯಾವ ಕ್ವಶನ್ ಕಲ್ತಿದ್ದೀರಾ ಆ ಟಾಪಿಕ್ ಬಗ್ಗೆ, ಅದನ್ನು ಬರೆದು ಬನ್ನಿ. ಫಿಲ್ ದ ಗ್ಯಾಪ್, ದಟ್ಸ್ ಇಟ್. ಬೋನಸ್ ಪಾಯಿಂಟ್, ಡ್ರಾ ಲೈನ್ ಇನ್ ದ ಲಾಸ್ಟ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಬರ್ತಾ ಇತ್ತು, ತುಂಬ ಟೈಮ್ ಉಂಟು, ಲೈನ್ಸ್ ಹಾಕಿ. ಕ್ವಶನ್ಸ್ ಅಂದರೆ ಫಸ್ಟ್ ಕ್ವಶನ್ ಆನ್ಸರ್ ಬರೆದ ಮೇಲೆ ಒಂದು ಲೈನ್ ಹಾಕಿ, ಬಿಕಾಸ್ ಇಟ್ ಮೇಕ್ಸ್ ದ ಪೇಪರ್ ಲುಕ್ ವೆರಿ ಗುಡ್ ಆ್ಯಂಡ್ ಕ್ಲೀನ್. ಸೊ ಇಫ್ ಟೈಮ್ ಇದ್ದರೆ ಮಾತ್ರ. ಆ್ಯಂಡ್ ಫಿನಿಶ್ ಬಿಫೋರ್ 30 minutes, ವೆರಿ ಇಂಪಾರ್ಟೆಂಟ್. ನಿಮ್ಮ ಡೆಡ್ಲೈನ್ ಇರಬೇಕು 30 minutes ಮೊದಲು ನನ್ನ ಕ್ವಶನ್ ಪೇಪರ್ ಬರೆದು ಆನ್ಸರ್ ಬರೆದು ಆಗಿರಬೇಕು. ದೆನ್ ಸ್ಟಾರ್ಟ್ ದ ಚೆಕಿಂಗ್ ದ ಪೇಪರ್ ಆ್ಯಂಡ್ ಮೂವ್ ಆನ್. ಇಫ್ ಯು ಡೋಂಟ್ ನೋ ದ ಆನ್ಸರ್, ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ಬರೀತಿದ್ದೀರಾ, ಥರ್ಡ್ ಕ್ವಶನ್ ಆನ್ಸರ್ ಗೊತ್ತಿಲ್ಲ, ಮೂವ್ ಆನ್. ಥಿಂಕೇ ಮಾಡಬೇಡಿ ಆನ್ಸರ್ ಏನಂತ. ಮತ್ತೆ ಲಾಸ್ಟಿಗೆ ಬಂದು ಟ್ರೈ ಮಾಡಿ ಆನ್ಸರ್ ಮಾಡೋಕ್ಕೆ. ಆಗ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಟೈಮ್ ಪ್ರೆಷರ್ ಇರಲ್ಲ. ಸೊ ಓಕೆ, ಯು ವಿಲ್ ಬಿ ವೆರಿ ರಿಲೀವ್ಡ್ ಆ್ಯಂಡ್ ಸಮಟೈಮ್ಸ್ ಯು ಕ್ಯಾನ್ ಗೆಟ್ ದ ಆನ್ಸರ್ ಇಫ್ ಯು ಆರ್ ಲಕ್ಕಿ. ಇಫ್ ಯು ಡೋಂಟ್ ನೋ ದ ಆನ್ಸರ್, ರೈಟ್ ಎನಿಥಿಂಗ್ ರಿಲೇಟೆಡ್ ಟು ಇಟ್. ಆಸ್ ಐ ಟೋಲ್ಡ್ ಯು, ಆನ್ಸರ್ ಗೊತ್ತಿಲ್ಲ, ಏನಾದರೂ ರಿಲೇಟೆಡ್ ಬರೀರಿ. ಜಸ್ಟ್ ಡೋಂಟ್ ಲೀವ್ ಎನಿ ಕ್ವಶನ್. ಅಟೆಂಪ್ಟ್ ಎಕ್ಸ್ಟ್ರಾ ಕ್ವಶನ್ಸ್ ಇನ್ ದ ಲಾಸ್ಟ್. ಎಸ್, ಟೈಮ್ ಇನ್ನೂ ಉಂಟು, ಸುಮ್ಮನೆ ಕುತ್ಕೊಂಡು ಮಲಗೋದು ಅದೆಲ್ಲ ಮಾಡಬೇಡಿ. ಬರೀರಿ, ಇನ್ನೂ ಎಕ್ಸ್ಟ್ರಾ ಕ್ವಶನ್ಸನ್ನು ಸಾಲ್ವ್ ಮಾಡಿ, ಬಿಕಾಸ್ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಹೆಲ್ಪ್ಫುಲ್ ಫಾರ್ ಯು. ರೈಟ್ ನೀಟ್ಲಿ, ವೆರಿ ಇಂಪಾರ್ಟೆಂಟ್. ನಿಮ್ಮ ಪೇಪರ್ ನೀಟ್ ಆ್ಯಂಡ್ ಕ್ಲೀನ್ ಇರಬೇಕು. ಜಾಸ್ತಿ ಸ್ಟ್ರೈಕ್ಸ್ ಹಾಕೋದೆಲ್ಲ ಹೋಗಬೇಡಿ. ಕೀಪ್ ಯುವರ್ ಪೇಪರ್ ವೆರಿ ನೀಟ್ ಆ್ಯಂಡ್ ಕ್ಲೀನ್, ವೆರಿ 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 ಇಂಪಾರ್ಟೆಂಟ್. ಐ ರಿಪೀಟ್, ಬಯಾಲಜಿಯಲ್ಲಿ ಡಯಾಗ್ರಾಮ್ ಸರಿಯಾಗಿ ಮಾಡಿ, ಕೆಮಿಸ್ಟ್ರಿಯಲ್ಲಿ ರಿಯಾಕ್ಷನ್ಸ್ ಆ್ಯಂಡ್ ರೈಟ್ ದ ಆನ್ಸರ್ಸ್ ಪ್ರಾಪರ್ಲಿ, ಫಿಸಿಕ್ಸಲ್ಲಿ ಫಾರ್ಮುಲಾಸ್ ಸರಿ ಕಲ್ತು ಹೋಗಿ ಆ್ಯಂಡ್ ಫಾಲೋ ದೀಸ್ ಟಿಪ್ಸ್. ಐ ವಿಲ್ ಸ್ಕೋರ್ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಬೂಸ್ಟ್ ಯುವರ್ ಮಾರ್ಕ್ಸ್. And I'll meet you tomorrow with another video. Till then, bye-bye. All the best. I know you are studying and you will definitely score good marks. Just have belief on yourself.